4th heading 6th question. ಓಕೆ, ಈಗ ಒಂದು ಕ್ವಶನ್ ಕೊಟ್ಟಿದ್ದೇನೆ, ಅದನ್ನ ಎಕ್ಸ್ಪ್ಯಾಂಡ್ ಮಾಡಂತ ಹೇಳ್ತಾನೆ. ಯಾವ ತರ ಯೂಸಿಂಗ್ ಸೂಟಬಲ್ ಐಡೆಂಟಿಟಿ. ಸೊ ಇದು ಯಾವ ತರ ಇದೆ, ಎಕ್ಸ್ ಪ್ಲಸ್ ವೈ ಪ್ಲಸ್ ಜೆಡ್ ಹೋಲ್ ಸ್ಕ್ವೇರ್ ಟೈಪ್ ಇದೆ ತಾನೆ. ಸೊ ಆ ಫಾರ್ಮುಲಾ ಅಪ್ಲೈ ಮಾಡೋಣ. ಎಕ್ಸ್ ಪ್ಲಸ್ ವೈ ಪ್ಲಸ್ ಜೆಡ್ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಜೆಡ್ ಸ್ಕ್ವೇರ್ ಪ್ಲಸ್ 2xy ಪ್ಲಸ್ 2yz ಪ್ಲಸ್ 2zx. ಈ ಫಾರ್ಮುಲಾ ಅಪ್ಲೈ ಮಾಡೋಣ. ಓಕೆ, ಈಗ ಎಕ್ಸ್ ಇದಲ್ಲೆಲ್ಲ ಏನು ಬರೀಬೇಕು, ಎಕ್ಸ್ ಇದಲ್ಲೆಲ್ಲ 1/4 ಬರೀಬೇಕು. ಓಕೆ, ಈಗ ವೈ ಇದ್ದಲ್ಲೇನು, ಇಲ್ಲಿ ಪ್ಲಸ್ ಇದೆ ಇಲ್ಲಿ ಮೈನಸ್ ಇದೆ ಅಂದಾಗ ಮೈನಸ್ ವೈ ಇದ್ದಲ್ಲಿ ಏನಿದೆ 1/2 ಇದೆ. ಓಕೆ, ನೆಕ್ಸ್ಟ್ ಝೆಡ್ ಇದ್ದಲ್ಲೆಲ್ಲ ಏನಿದೆ, ಝೆಡ್ ಇದ್ದಲ್ಲೆಲ್ಲ 1 ಇದೆ. ಓಕೆನಾ, ಈಗ ಸಬ್ಸ್ಟಿಟ್ಯೂಟ್ ಮಾಡೋಣ. ಎಕ್ಸ್ ಇದ್ದಲ್ಲೇನು 1/4 ಹೋಲ್ ಸ್ಕ್ವೇರ್ ಬರಿತೀವಿ. ವೈ ಇದ್ದಲ್ಲೆಲ್ಲ ಏನು ಮೈನಸ್ 1/2 ಹೋಲ್ ಸ್ಕ್ವೇರ್ ಅಂತ ಬರ್ತೀವಿ. ಝೆಡ್ ಇದ್ದಲ್ಲೆಲ್ಲ ಏನು 1 ಅಂತ ಬರ್ತೀವಿ, 1 ಸ್ಕ್ವೇರ್. ನೆಕ್ಸ್ಟ್ 2xy, ಎಕ್ಸ್ ವ್ಯಾಲ್ಯೂ ಏನಿದೆ 1/4 ಇದೆ ಪ್ಲಸ್ ವೈ ವ್ಯಾಲ್ಯೂ ಏನಿದೆ, ವೈ ವ್ಯಾಲ್ಯೂ ಮೈನಸ್ 1/2 ಇದೆ. ಓಕೆ, ಪ್ಲಸ್ 2 ಇಂಟು yz, ವೈ ವ್ಯಾಲ್ಯೂ ಏನು ಮೈನಸ್ 1/2 ಇಂಟು ಝೆಡ್ ವ್ಯಾಲ್ಯೂ ಏನಿದೆ 1, ಝೆಡ್ ವ್ಯಾಲ್ಯೂ 1 ಇದೆ. ನೆಕ್ಸ್ಟ್ ಏನು ಬರಬೇಕು, ಪ್ಲಸ್ 2zx, ಝೆಡ್ ವ್ಯಾಲ್ಯೂ ಬಂದು 1. ಓಕೆ, ಎಕ್ಸ್ ವ್ಯಾಲ್ಯೂ ಏನಿದೆ 1/4 ಇದೆ. ಓಕೆನಾ, ಈಗ ನೋಡ್ರಿ ಏನೇನು ಕ್ಯಾನ್ಸಲ್ ಆಗುತ್ತೆ ನೋಡ್ರಿ, ಈ ಟು ಕ್ಯಾನ್ಸಲ್ ಆಗ್ಬಿಡುತ್ತೆ. ಓಕೆ, ಈ ಟು ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ 2 1 2 2 ಕ್ಯಾನ್ಸಲ್ ಆಗುತ್ತೆ. ಇವಾಗ ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ, 1 ಸ್ಕ್ವೇರ್ 1, 4 ಸ್ಕ್ವೇರ್ 16 ಎ ಸ್ಕ್ವೇರ್ ಆಯಿತು. ಮೈನಸ್ನ ಸ್ಕ್ವೇರ್ ಮಾಡಿದ್ರೆ ಪ್ಲಸ್ 1 ಸ್ಕ್ವೇರ್ 1, 2 ಸ್ಕ್ವೇರ್ 4, ಬಿ ಸ್ಕ್ವೇರ್ ಅಂದರೆ ಬಿ ಸ್ಕ್ವೇರ್ ಬರಿತೀವಿ, ಪ್ಲಸ್ 1 ಸ್ಕ್ವೇರು 1. ಈಗ ಇಲ್ಲೇನು ಉಳಿತು, ಪ್ಲಸ್ ಇಂಟು ಮೈನಸ್, ಮೈನಸ್ ಉಳಿದಿದ್ದೇನು 1/4 AB. ಓಕೆ, ಇಲ್ಲಿ ಪ್ಲಸ್ ಇಂಟು ಮೈನಸ್, ಮೈನಸ್ ಇಲ್ಲೇನು ಉಳಿದಿದೆ, ಬರೀ ಬಿ ಒಂದೇ ಉಳಿದಿದೆ. ಸೊ 1b ಅಂತ ಬರ್ತೀವಿ. ನೆಕ್ಸ್ಟ್ ಪ್ಲಸ್ ಇಲ್ಲೇನು ಉಳಿತು 1/2 ಉಳಿತು. ಓಕೆನಾ, ಸೊ ಈ ಫಾರ್ಮುಲಾ ಏನು 1/4 ಮೈನಸ್ 1/2b ಪ್ಲಸ್ 1 ಹೋಲ್ ಸ್ಕ್ವೇರ್ ಅಂದರೆ ಸೊ ಆನ್ಸರ್ ಏನು ಬರುತ್ತೆ, ಸೊ ನಿಮಗೆ ಆನ್ಸರು ಇದಿಷ್ಟು ಬರುತ್ತೆ.